ಅಮ್ಮ ಸರ್ ಈ ಕಡೆ ಬಂದ್ಬಿಡಿ ನೀವು, ಈ ಕಡೆ ಬಂದು ನಮ್ಮ ಕಡೆ ಈಗ ಕಂಪ್ಲೀಟ್ ಆಯಿತು. ಈಗ ಕಂಪ್ಲೀಟ್ ಆಯಿತು, ಈಗ ಕಂಪ್ಲೀಟ್ ಆಯಿತು. ಇದಕ್ಕೆ ಅಲ್ಲಿವರೆಗೂ ಸೂರ್ಯಂಗೆ ಹಾಕಿರಲಿಲ್ಲ, ಅಲ್ಲಿವರೆಗೂ ಸೂರ್ಯಂಗೆ ಹಾಕಿರಲಿಲ್ಲ. ನಮ್ಮ ಪಾರ್ಟಿ ಒಳಗೆ ನಮ್ಮೆಲ್ಲ ಪ್ರೆಸ್ ಮಾಡಿ ನಾವು ಮಿಡ್ಲಲ್ಲಿ ತುಮಕೂರಲ್ಲಿ ಒಂದು ಸರಿಬೇಕು ಕರ್ಬಿಟ್ಟು ಒಂದು ಮಾರ್ಕಿಂಗ್ ಕರ್ಬಿಟ್ಟು ಜವಾಬ್ದಾರಿ. ಇವತ್ತು ಭಾಳಷ್ಟು ಸಂತೋಷವಾದಂಥ ದಿನ. ಯಾಕೆ ಅಂತಂದರೆ ನಮ್ಮ ಸ್ನೇಹಿತರಾದಂಥ ನಟರಾಜ್ ಗೌಡ್ರವ್ರಿಗೆ ಇವತ್ತು KCDC ಅಧ್ಯಕ್ಷರಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿಕೊಂಡು ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಭಾಳಷ್ಟು ಕಾಂಗ್ರೆಸ್ ಪಾರ್ಟಿಗೆ NSU ಯೂತ್ ಕಾಂಗ್ರೆಸ್, ಅದರಲ್ಲೂ ಆಮೇಲೆ ಸೋಷಲ್ ಮೀಡಿಯಾ ಭಾಳಷ್ಟು ಕೊಡುಗೆಯನ್ನು ಕಾಂಗ್ರೆಸ್ಗೆ ಒಂದು ಇದು ಮಾಡಿದ್ದಾರೆ. ಅದರಿಂದ ಅದನ್ನು ಗುರುತಿಸಿ ಇವತ್ತು ಸಿದ್ದರಾಮಯ್ಯವರಾಗಿರ್ಬೋದು ಮತ್ತು ನಮ್ಮ DK ಶಿವಕುಮಾರ್ ಸರ್ ಆಗಿರ್ಬೋದು ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿರೋದು ಭಾಳಷ್ಟು ಸಂತೋಷ. ಎಲ್ಲ ಕೆಳಮಟ್ಟದ ಕಾರ್ಯಕರ್ತರು ಇವತ್ತು ಭಾಳಷ್ಟು ಖುಷಿಯಾಗಿದ್ದಾರೆ. ನಟರಾಜ್ ಗೌಡ ಅವ್ರಿಗೆ ಸಿಕ್ಕಿರೋದ್ರಿಂದ ನಮ್ಮಲ್ಲಿ ಕೂಡ ನಾವೇ ಆದಷ್ಟು ಭಾಳಷ್ಟು ಸಂತೋಷ ಆಗಿದೆ ಇವತ್ತು. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾವು ಹಾರೈಸ್ತೀವಿ. ಪೋಸ್ಟ್ ಅಭಿವೃದ್ಧಿ ನಿಗಮಕ್ಕೆ ಹಿರಿಯರಾಗಿರುವಂಥ ನಟರಾಜ್ ಗೌಡ್ರನ್ನು ನಮ್ಮ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ನಾಮನಿರ್ದೇಶನ ಮಾಡಿದೆ. ಅದು ಇಡೀ ಕರ್ನಾಟಕದ ಎಲ್ಲ ಒಂದು ಕಾರ್ಯಕರ್ತರಲ್ಲಿ ಬಹುದೊಡ್ಡ ಖುಷಿಯನ್ನು ತಂದಿದೆ. ಯಾಕಂತ ಕೇಳಿದ್ರೆ ನಟರಾಜ್ ಗೌಡರು ಕೇವಲ ಬೆಂಗಳೂರಿನಲ್ಲಿ ಕೆಲಸ ಮಾಡಲಿಲ್ಲ, ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೂ ಕೆಲಸ ಮಾಡಿದ್ರು, ಬೆಳಗಾವಿಯಿಂದ ಈ ಚಿಕ್ಕಬಳ್ಳಾಪುರ ಕೋಲಾರವರೆಗೂ ಕೆಲಸ ಮಾಡಿದ್ರು. ಅಲ್ಲಿ ಸಕ್ರಿಯವಾಗಿರುವಂಥ ಕಾರ್ಯಕರ್ತರನ್ನು ಗುರುತಿಸಿದರು. ಅವ್ರಿಗೆ ಯಾವ ಜವಾಬ್ದಾರಿ ಸಿಕ್ಕಿದೆ, ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಸಿಕ್ಕಾಗ BJP ಸೋಷಿಯಲ್ ಮೀಡಿಯಾ ಭಾಳ ಸ್ಟ್ರಾಂಗ್ ಇತ್ತು, ಅದನ್ನು ತೆಡ್ಡೊಡಕ್ಕೆ ಆಗ್ತಿರಲಿಲ್ಲ. ಅಂಥ ಟೈಮಲ್ಲಿ ಸೋಷಿಯಲ್ ಮೀಡಿಯಾವನ್ನು ನಟರಾಜ್ ಗೌಡ್ರು ಕಟ್ಟಿದ್ರು. ಆಮೇಲೆ ಮುಂದೆ ಅವರು ವಕ್ತಾರರಾಗಿ ಈಗ ಪದವೀಧರ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಅವರಿದ್ದಾರೆ. ಆದರೆ ಯಾವಾಗ ಅವಕಾಶ ಸಿಕ್ಕಿದೆ ಅದನ್ನು ಏನು ರಾಜಕೀಯ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಸಿಕ್ಕಿದೆಲ್ಲ ಅವಕಾಶವನ್ನು ಸೂಕ್ತವಾಗಿರುವಂತಹ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷವನ್ನು ಬಲಿಷ್ಠವನ್ನಾಗಿ ಮಾಡಿದ ನಾಯಕರಲ್ಲಿ ನಟರಾಜ್ ಗೌಡರು ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಕರ್ನಾಟಕ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ 50 ವರ್ಷ ಪೂರೈಸಿದೆ ಈ ಸಂಸ್ಥೆ. ಈ ಸಂಸ್ಥೆಯ ಮೂಲ ಉದ್ದೇಶ ಏನು? ಬೆಂಗಳೂರಲ್ಲಿ ಕಸದ ಸಮಸ್ಯೆ ವಿಂಗಡಣೆ ಮಾಡಲ್ಲ, ಅದೆಲ್ಲ ತೊಗೊಂಡೋಗಿ ಲ್ಯಾಂಡ್ ಫಿಲ್ಗೆ ಹಾಕ್ತಾರೆ. ಅದಕ್ಕೆ ಆ ಸಮಸ್ಯೆಗೆ ಪರಿಹಾರನೇ ನಮ್ಮ ಕಾಂಪೋಸ್ಟ್ ಸಂಸ್ಥೆ. ಏನು ಮಾಡ್ತಾರೆ? ಹಸಿ ಕಸ ಮತ್ತು ಒಣ ಕಸನ ವಿಂಗಡಣೆ ಮಾಡಬೇಕು. ಹಸಿ ಕಸನ ಕಾಂಪೋಸ್ಟ್ ಮಾಡಿ ಅದನ್ನು ರೈತರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ಇಡೀ ರಾಜ್ಯದ ರೈತರಿಗೆ ಹಂಚಬೇಕು. ಅದಕ್ಕೆ ಸರ್ಕಾರದ ಸಬ್ಸಿಡಿ ತೊಗೊಂಡು ಟ್ರಾನ್ಸ್ಪೋರ್ಟೇಷನ್ ನೋಡಿಕೊಂಡು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅವರ ರೈತರದ ಪಾಣಿಗಳು ತಗೊಂಡು ಅವರಿಗೆ ಹಂಚುವಂಥ ಕೆಲಸ KCDCL ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡ್ತಾಯಿದೆ. ಬೆಂಗಳೂರಿನಲ್ಲಿ ಇವಾಗೇನು ಕಸದ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಬೆಂಗಳೂರಿನಲ್ಲಿ 6 ಪ್ಲ್ಯಾಂಟ್ಗಳನ್ನು ಈಗಾಗಲೇ KCDCL ಮತ್ತು BSWML GBA ಅಂಡರ್ ಇದೆ. ಸೊ ಅದನ್ನು ಇವಾಗ ವಿಂಗಡಣೆ ಮಾಡಲಿಕ್ಕೆ ನಾವು ಎನ್ಕರೇಜ್ ಮಾಡ್ತಾಯಿದ್ದೀವಿ, ಜನಗಳಿಗೆ ಎನ್ಕರೇಜ್ ಮಾಡ್ತಾಯಿದ್ದೀವಿ ವಿಂಗಡಣೆ ಮಾಡಿ. ಯಾಕಂದರೆ ವಿಂಗಡಣೆ ಮಾಡಿಲ್ಲ ಅಂದರೆ ಅದು ತಿರ್ಗಾ ಮತ್ತೆ ಸಗ್ರಿಗೇಷನ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ, ಮತ್ತು ಅದು ಲ್ಯಾಂಡ್ ಫಿಲ್ಗೆ ಹೋಗುತ್ತೆ. ಆ ರೀತಿ ಆಗಬಾರ್ದು ಅಂತೇಳಿ ವಿಂಗಡಣೆ ಮಾಡಿ ಹಸಿ ಕಸವನ್ನು ಅಲ್ಲಿಂದನೇ ಸೋರ್ಸಿಂದನೇ ವಿಂಗಡಣೆ ಮಾಡಿ ಇವಾಗ ಕಾಂಪೋಸ್ಟ್ ಮಾಡ್ತಾಯಿದ್ದೀವಿ. ಮತ್ತು ಒಣ ಕಸನ ವೇಸ್ಟ್ ಟು ಎನರ್ಜಿ ಈ ಬಿಡದಿನಲ್ಲಿ ಒಂದು ಆಲ್ರೆಡಿ ಪ್ಲ್ಯಾಂಟ್ ಮಾಡಿದ್ದಾರೆ. ಸೊ ಅದರಿಂದ ಪವರ್ ಜನ್ರೇಷನ್ ಆಗ್ತಾಯಿದೆ. ಈ ಡ್ರೈ ವೇಸ್ಟ್ ಎಲ್ಲ ಅಲ್ಲಿ ಯಾವ್ಯಾವುದು ರೀಯೂಸ್ ಆಗ್ತಾಯಿಲ್ಲ, ಪ್ಲಾಸ್ಟಿಕ್ ಎಲ್ಲ ರಿಮೂವ್ ಮಾಡಿ ಬೇರೆ ಮೆಟಲ್ಸ್ ಎಲ್ಲ ರಿಮೂವ್ ಮಾಡಿ ಉಳಿದಿರ್ತಕ್ಕಂಥ ಡ್ರೈ ವೇಸ್ಟನ್ನು ಬಿಡದಿಗೆ ಕಳಿಸ್ತಾವ್ರೆ. ಅಲ್ಲಿ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾಯಿದೆ. ಸೊ ಬೆಂಗಳೂರಿನಲ್ಲಿ ಇನ್ನು ಮುಂದಿನ 1 ವರ್ಷದಲ್ಲಿ 0 ಲ್ಯಾಂಡ್ ಫಿಲ್ ಈಸ್ ಅವರ್ ಗೋಲ್.
ಝೀರೋ ಲ್ಯಾಂಡ್ ಫಿಲ್ ಅವ್ರ ಗೋಲ್ ಅಂದರೆ ಲ್ಯಾಂಡ್ ಫಿಲ್ಗೆ ಹೋಗಲೇಬಾರ್ದು ಕಸ, ಎಲ್ಲ ರೀಯೂಸ್ ಆಗಬೇಕು, ರೀಸೈಕಲ್ ಆಗಬೇಕು, ಕಾಂಪೋಸ್ಟ್ ಆಗಬೇಕು, ಡ್ರೈ ವೇಸ್ಟಿಂದ ಎನರ್ಜಿ ತಯಾರಾಗಬೇಕು ಹೊರತು ಯಾವುದೇ ರೀತಿಯ ಲ್ಯಾಂಡ್ ಫಿಲ್ಗೆ ಹೋಗಬಾರ್ದು. ಆ ಉದ್ದೇಶ KCDCL ಮತ್ತು BSWML ಹೊಂದಿದೆ. ಸೊ ಅದಕ್ಕಾಗಿ ಭಾಳ ಇನಿಷಿಯೇಟಿವ್ ಮಾಡ್ತಾಯಿದ್ದೀವಿ, ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ದೀವಿ. ಮೊನ್ನೆ ತಾನೇ ಕ್ಯಾಂಪಸ್ ಕಾಂಪೋಸ್ಟ್ ಅಂತ ಹೇಳಿ ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಎಲ್ಲೇನಾದರೂ ವೆಟ್ ವೇಸ್ಟ್ ಜನ್ರೇಟ್ ಆಗೋದಾಗಲಿ, ಫುಡ್ ವೇಸ್ಟ್ ಆಗ್ಬೋದು ಅಥವಾ ಎಲೆಗಳಾಗ್ಬೋದು, ಅದನ್ನೆಲ್ಲ ಅಲ್ಲೇ ವೇಸ್ಟ್ನ ನೀವು ಕಾಂಪೋಸ್ಟ್ ಮಾಡಿ ಅವರ ಅಂಗಳದಲ್ಲಿ ಅಥವಾ ಹಿತ್ತಲಲ್ಲಿ ಏನೇನು ಗಿಡ ಮರಗಳಿದ್ದಾವೆ ಅದಕ್ಕೆ ಅದನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀವಿ. ಸೊ ಇವನ್ನು GBA ಮುಖಾಂತರ ಎಲ್ಲೆಲ್ಲಿ ಪಾರ್ಕ್ಗಳಿದ್ದಾವೆ ಆ ಎಲ್ಲ ಪಾರ್ಕ್ಗಳು ಕೂಡ ಈ ಎಲೆಗಳಿಂದ ಕಾಂಪೋಸ್ಟ್ ತಯಾರಿಸಿ ಅದೇ ಪಾರ್ಕ್ಗಳಲ್ಲಿ ಉಪಯೋಗಿಸೋ ರೀತಿಯಲ್ಲಿ ನಾವೊಂದು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ. ಸೊ ಇದು ಮುಂದಿನ ಹಂತಗಳಲ್ಲಿ ಓನ್ಲಿ ಥಿಂಗ್ ಬೆಂಗಳೂರು ಗ್ರೀನ್ ಆಗಿರಬೇಕು, ಕಸ ಮುಕ್ತ ಆಗಿರಬೇಕು, ಸುಂದರವಾಗಿರಬೇಕು. ಆ ಗೋಲು GBA ಕರ್ನಾಟಕ ಸರ್ಕಾರ ಹೌದೌದು ಸಂಪೂರ್ಣ ಪುನರ್ಬಳಕೆ ಆಗಬೇಕು. ಅದು ರಿಯೂಸ್ ಆಗಬೇಕು, ರೀಸೈಕಲ್ ಆಗಬೇಕು ಅಥವಾ ಕಾಂಪೋಸ್ಟ್ ಆಗಬೇಕು, ಆ ರೀತಿ. ಸರ್, ಈ ಜಪಾನ್ ಸರ್ಕಾರ ಕಳೆದ ಸರ್ಕಾರದಲ್ಲಿ ಜಪಾನ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಕೆಲವು ಮಿಷನ್ಸ್ಗಳನ್ನೆಲ್ಲ ತರಿಸಿ ಈ ಗೊಬ್ಬರದ ಇದೆಲ್ಲ ಮಾಡಿ ಅದೇನಾದ್ರು ಇಲ್ಲ, ಈಗ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಲ್ಲ ಥರ ಟೆಕ್ನಾಲಜಿ ಇದೆ. ಅದಕ್ಕೆ ಸಹಭಾಗಿತ್ವ ಬೇಕಾಗ್ತದೆ, ಸಾರ್ವಜನಿಕರ ಸಹಭಾಗಿತ್ವ ಬೇಕಾಗ್ತದೆ, ಪ್ರೈವೇಟ್ ಕಂಪ್ನಿಗಳ ಸಹಭಾಗಿತ್ವ ಬೇಕಾಗ್ತದೆ. ಸರ್ಕಾರಕ್ಕೆ ಇಚ್ಛೆ ಇದೆ, ಸರ್ಕಾರಕ್ಕೆ ಇದು ಸುಂದರ ನಗರ, ಸ್ವಚ್ಛ ನಗರ, ಹಸಿರು ನಗರ ಮಾಡಬೇಕನ್ನೋ ಉದ್ದೇಶ ಇದೆ, ಕಸಮುಕ್ತ ನಗರ ಮಾಡೋಕ್ಕೆ ಉದ್ದೇಶ ಇದೆ. ಸೊ ಅದಕ್ಕಾಗಿಯೇ ಇವಾಗ PPP ಮಾಡೆಲಲ್ಲಿ ಈಗ ಆಲ್ರೆಡಿ ಈ ಏನು ವೇಸ್ಟ್ ಟು ಎನರ್ಜಿ ಶುರುವಾಗಿದೆ, ಅದೇ ರೀತಿ ಇನ್ನೂ ಮುಂದುವರೆದು ಬೆಂಗಳೂರಿನ ಸುತ್ತಮುತ್ತಲು ಎಲ್ಲ ಕಡೆ ಎಲ್ಲ ತಾಲೂಕುಗಳಲ್ಲಿ ಸ್ವಲ್ಪ ಲ್ಯಾಂಡನ್ನು ಸರ್ಕಾರದಿಂದ ತೆಗೆದುಕೊಂಡು ಅಲ್ಲಿ ಕಾಂಪೋಸ್ಟ್ ಇನ್ನೂ ಜಾಸ್ತಿ ಮಾಡಿ ಈ ಬೈ ಪ್ರಾಡಕ್ಟ್ಸ್ ಅಂತಾರೆ, ಎಲ್ಲಾದರೂ ಡ್ರೈ ವೇಸ್ಟ್ ಉಳಿದ್ರೆ ಅದರಿಂದ ಇಲ್ಲ ನಾವು ಬ್ರಿಕ್ಸ್ ಮಾಡ್ತೀವ, ಇಲ್ಲ ಚಾರ್ಕೋಲ್ ಮಾಡ್ತೀವ. ಈಗ ಏನಂದರೆ ಈ ಸಿಮೆಂಟ್ ಇಂಡಸ್ಟ್ರಿಯವರು ಚಾರ್ಕೋಲ್ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಈ ವೇಸ್ಟಿಂದ ಫ್ಲಫ್ ಮಾಡಿ ಅದನ್ನು ಕೂಡ ಒಂದು 5-7% ಉಪಯೋಗಿಸ್ಬೋದು, ಆ ಥರ ಕಾನೂನಿದೆ. ಸೊ ಅದನ್ನು ಕೂಡ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ನಮ್ಮ ಉದ್ದೇಶ ಏನು, ಝೀರೋ ಲ್ಯಾಂಡ್ ಫಿಲ್, ವೇಸ್ಟು ಸಂಪೂರ್ಣ ಉಪಯೋಗ ಆಗಬೇಕು, ಮರುಬಳಕೆ ಆಗಬೇಕು. ಅದರಿಂದ ಏನಾಗುತ್ತೆ ಅಂದರೆ ಸಸ್ಟೈನೇಬಲ್ ಗೋಲ್ ಅದೇ ಇರುತ್ತೆ. ಯಾಕಂದರೆ ನಾವು ಪುನರ್ಬಳಕೆ ಮಾಡೋ ಮುಖಾಂತರ ಪರಿಸರವನ್ನು, ಭೂಮಿಯನ್ನು ಕಾಪಾಡೋಕ್ಕೆ ಅವಕಾಶ ಇದೆ. ಸೊ ಆ ಸಮಸ್ಯೆಗೆ ಪರಿಹಾರ ಇದೆ. ಈಗ ಅದಕ್ಕೆ ಹಂತವಾಗಿ ಇನ್ನು 12 ತಿಂಗಳಲ್ಲಿ ಝೀರೋ ವೇಸ್ಟ್ ಟು ಲ್ಯಾಂಡ್ ಫಿಲ್, ಅದು ಗುರಿ. ಕಸ ಹೋಗಲೇಬಾರ್ದು ಲ್ಯಾಂಡ್ ಫಿಲ್ಗೆ, 100% ಮರುಬಳಕೆ ಆಗಬೇಕು, ಅದೇ ಉದ್ದೇಶ.